ಏನು ಮಾಡ್ತಿದ್ದೀರಾ? ರಂಗೋಲಿ ಬಿಡ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ದ. ಏನು ಹೇಳಿ ನಗ್ತಿದ್ದೀರಾ? ಫಸ್ಟ್ ಹಬ್ಬ ಆ್ಯಂಡ್ ಮಮ್ಮಿ ಡ್ಯಾಡಿಗೂ ಹೊಸ ಫೀಲು. ನಿನಗೇನಮ್ಮ ಫೀಲು? ನೋಡಿ, ರಾಖಿ ಕಟ್ಟಿಸ್ಕೊಳ್ಳೋದು ನಾನೊಬ್ಬ ಆದ್ರೂ ನನ್ನ ಜೊತೆಲಿ ಕೂತಿರೋರು ಎಷ್ಟು ಜನ. ಇವ್ರು ಎಲ್ರ ಕಡೆಯಿಂದ ಇವಾಗ ಟ್ಯಾಕ್ಸ್ ಹಾಕ್ಸ್ಬೇಕು. ಎಲ್ರಿಗೂ ತಿನ್ಸಿಸ್ಕೊಂಡ್ರು, ಕುಂಕುಮ ಇಡ್ಸ್ಕೊಂಡ್ರು, ದುಡ್ಡು ಯಾರು ಎತ್ತಾ ಇಲ್ಲ. ನಾನೆತ್ಲಿಂದ್ರೆ ಕಾಯ್ತಾ ಇದ್ದಾರೆ. ತಗೊಂಡ ಮನೆ ನಮ್ಮ ಮನೆಯಲ್ಲಿ ಒಂಥರ ನಾನು ದೇವ್ರಿದ್ದಂಗೆ ಅಲ್ವೇನಮ್ಮ? ದೇವರು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಒಂದೊಂದು ಕಡೆ ತಿರುಗಿದ್ರು ಪೂಜೆ ಗೀಜೆ. ಇಲ್ಲೂ ಪೂಜೆ ಮಾಡ್ಬಿಟ್ಟಿದ್ದೀರಲ್ಲಮ್ಮ? ಹಾಂ ಗೊತ್ತೇ ಇರಲಿಲ್ಲ ಗೈಸ್. ಈಗಷ್ಟೇ ನಾನು ಎದ್ಬಿಟ್ಟು ಬಂದೆ. ನೋಡಿದ್ರೆ ತುಂಬ ಅರ್ಲಿ ಸ್ಟೇಜ್, ಅಂದರೆ ಬೆಳಿಗ್ಗೆನೇ ಎದ್ದು ಎಲ್ಲ ಪೂಜೆ ಪ್ರಿಪ್ರೇಷನ್ ಮಾಡಿಕೊಂಡು ಕೆಲವೊಂದು ಪೂಜೆಗಳನ್ನೆಲ್ಲ ಮಾಡಿ ರೆಡಿಯಾಗಿದ್ದಾರೆ. ರೆಡಿ ಮಾಡ್ಕೋತಾ ಇದ್ದಾರೆ, ರೆಡಿ ಆಗಿಲ್ಲ ಏನೋ, ರೆಡಿ ಮಾಡ್ಕೋತಾ ಇದ್ದಾರೆ ನೆಕ್ಸ್ಟ್ ಪೂಜೆಗಳಿಗೆ. ಸೊ ಇಲ್ಲಿ ನನಗೆ ಗೊತ್ತೇ ಇರಲಿಲ್ಲ, ಇವತ್ತೇ ನನಗೆ ಗೊತ್ತಾಗಿದ್ದು. ಸೇರೋದಿಸ್ಬಿಟ್ಟು ಲಕ್ಷ್ಮೀನ ಒಳಗೆ ಕರ್ಕೊಂಡಿದ್ದಂತೆ. ಆ್ಯಂಡ್ ಬೈ ದಿ ವೇ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀವಿ ನಾವು ನಮ್ಮ ಮನೆಯಲ್ಲಿ. ಸೊಸೆ ಬಂದಮೇಲೆ ಫಾರ್ ದ ವೆರಿ ಫಸ್ಟ್ ಟೈಮು. ಸೊ ಹಾಗಾಗಿ ಏನೇನು ಮಾಡಿದ್ದಾರೆ ನೋಡೋಣ. ಅದಕ್ಕೋಸ್ಕರ ಇವತ್ತು ಎದ್ದು ಬಂದಿದ್ದೀನಿ. ಇಲ್ಲ ಅಂದಿದ್ರೆ ಲಾಸ್ಟ್ ಇಯರ್ ಎಲ್ಲ ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಿದೆ. ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದೆ, ಮಮ್ಮಿ ಎಲ್ಲ ಮಾಡ್ಕೊಡೋರು. ಸೊ ಈ ಸರಿ ಸ್ವಲ್ಪ ಸೊಸೆ ಇರೋದ್ರಿಂದ ಅವರು ಮುಂದಾಳತ್ವವನ್ನು ವಹಿಸಿಕೊಂಡು ಇಲ್ಲಿ ಏನೇನೋ ತಯಾರಿಗಳನ್ನು ಮಾಡುತ್ತಿದ್ದಾರೆ. ಸದ್ಯಕ್ಕೆ ಏನೇನು ಮಾಡಿದ್ಯಾ, ಏನೇನು ಮಾಡಬೇಕು? ಎಲ್ಲ ರೆಡಿ ಆಯ್ತು. ದೀಪಕ್ಕೆ ಎಲ್ಲ ಇಟ್ಬಿಟ್ಟು ಆಮೇಲೆ ಟೈಮ್ ಪೂಜೆ ಮಾಡೋದು. ಅಷ್ಟೇ. ಇವಾಗ ಸೇರೋದಿಸ್ಕೊಂಡ್ಬಂದಿರೋದು ಅಲ್ಲಿ ಹೊರಗಡೆ ಪೂಜೆ ಮಾಡಿ ಇಟ್ಟಿರೋದು ತುಳಸಿಗೆ ಗಂಗೆ ಪೂಜೆ ಮಾಡಿದ್ದು. ಹೌದಾ? ಚೊಂಬೊಳಗೆ ನೀರೆಲ್ಲ ಹಾಕ್ಬಿಟ್ಟು ಮಾಡಿದ್ರು ಗಂಗೆ ಪೂಜೆ. ಓಕೆ ಓಕೆ ಓಕೆ. ಸೊ ಕೆಲವು ಐಟಮ್ಗಳನ್ನ ತಂದ್ವಿ. ರೆಡಿ 80%. ಹಾಂ, ಬಾಕಿದೆಲ್ಲ ಇದೆ 90%. ಹಾಂ ಕರೆಕ್ಟ್. ಫ್ರೂಟ್ಸು, ತಿಂಡಿಗಳು. ಆಮೇಲೆ ನೆನೆ ತಂದಿದ್ದು ಬಾಳೆಕಂದಿನ ಸ್ಟ್ಯಾಂಡು ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ? ಕಟ್ ಮಾಡಿದೆ ಬಾಳೆಕಂದು ಸ್ವಲ್ಪ. ಹೌದಾ? ಅಲ್ಲ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆಯಾ? ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ. ಓಕೆ ಓಕೆ. ನಾವು ನಮ್ಮ ಮುಂದಾಳತ್ವದಲ್ಲಿ ತಂದಿದ್ದನ್ನ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ನಮ್ಮಮ್ಮ ಈರುಳ್ಳಿನ ಕಟ್ ಮಾಡ್ತಾ ಇದ್ದಾರೆ ಅಲ್ವೇನಮ್ಮ? ಏನೇನು ಮಾಡ್ತಿದ್ರಮ್ಮ? ಪಲಾವು, ಆಮೇಲೆ ಪುಳಿಯೋಗರೆ. ಏನು ಅನಿಸ್ತಿದ್ಯಮ್ಮ? ದಿನ ಈ ಟೈಮಲ್ಲಿ ಪೂಜೆ ಮಾಡಬೇಕಾಗಿತ್ತು, ನೀವು ರೆಡಿ ಮಾಡಬೇಕಾಗಿತ್ತು. ಈ ಕಡೆ ಅಡುಗೆ ಮಾಡ್ಲಾ ಪೂಜೆ ಮಾಡ್ಲಾ ಗೊತ್ತಾಗ್ತಿರ್ಲಿಲ್ಲ. ಈ ಸರಿ ಅವ್ರು ನೋಡ್ಕೊಳ್ಳೋದಕ್ಕೆ ನಾವು ಮಾಡೋದು. ಅಡುಗೆಗೆ ನೀವು ಮಾಡ್ತಾ ಇದ್ದೀರಾ? ಫ್ರೀ ಸ್ವಲ್ಪ. ಓಕೆ. ಸೊ ಏನೇನು ಬಂದಿದೆ, ಏನೇನು ರೆಡಿ ಆಗ್ತಿದೆ ನನಗೂ ಗೊತ್ತಿಲ್ಲ ಗೈಸ್. ಸೊ ಅದಕ್ಕೆ ಎಲ್ಲ ಅವ್ರು ಬಂದ ಮೇಲೆ ಏನು ಮಾಡ್ತಿದ್ರು ಅಂತ ಕೇಳಿ ತೋರಿಸ್ತೀನಂತೆ. ಇವತ್ತಿನ ನಮ್ಮ ಹಬ್ಬ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡಿರಂತೆ. ಇದು ಕಂಪ್ಲೀಟಾಗಿ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ತೋರಿಸೋದೇ ಮರ್ತೋಗ್ಬಿಟ್ಟೆ ಗೈಸ್. ನೋಡ್ರಿ ಇಲ್ಲಿ, ಅಲ್ಲಿ ನೋಡ್ರಿ ಇಲ್ಲಿ. ನೋಡ್ದಾ ಹೆಂಗಿದ್ಯಾ? ಅಣ್ಣಂಗೆ ಹೊಚ್ಚಿದ್ದನ್ನ ತೆಗೆದು ಕೆಳಗಡೆ ಎಲ್ಲ ಹಾಕಿದ್ಯಾ? ಹಾಂ ಹೌದಾ? ಅಣ್ಣನ ಮೇಲೆ ಫುಲ್ ಪ್ರೀತಿಯೋ ಪ್ರೀತಿ. ಚೊಪ್ಪ ಚೊಪ್ಪ, ನನ್ನ ಚೊಪ್ಪ ನಾನು ತಿನ್ನಲ್ಲ. ಚೊಪ್ಪ ತಿಂತೀನಿ ಪ್ಲೀಸ್ ಪ್ಲೀಸ್. ನೀನು ಕೊಡ್ಚ ಮರಿ, ನಾವು ಕೊಡು ಮರಿ. ಅದು ಅಣ್ಣ ಕೊಡ್ಲಾ ಬಿಡ್ವು ಅಂತ ಹಿಂಗೆ ಎಳಿತಾವ್ ಕೆಳಗಡೆ. ಗೈಸ್ ಸದ್ಯಕ್ಕೆ ಈ ಲೆವೆಲ್ಗೆ ಪ್ರಿಪರೇಷನ್ಗಳು ನಡೆದಿದೆ, ಮುಗಿದಿದೆ. ಓಕೆನಾ? ಇಲ್ಲಿ ಮೇಡಮ್ ಅವರು ಏನು ಮಾಡ್ತಿದ್ದೀರಾ? ರಂಗೋಲಿ ಬಿಡ್ತಾ ಇದ್ದಾರೆ. ಇನ್ನೂ ಏನೇನಿದೆ ಮಾಡೋದು? ಎಲ್ಲ ಮುಗೀತಾ? ಅಷ್ಟೇನಾ? ಓಕೆ, ರೆಡಿ ಆಗೋಣ ಅಂತ ಬಂದೆ. ಸೊ ಇವತ್ತು ಸ್ಪೆಷಲ್ ಅಲ್ವಾ, ಅದಕ್ಕೋಸ್ಕರ ಪಂಚೆ ಉಡೋಣ ಅಂತ ನಮ್ಮ ಗುಂಡಮ್ಮ ಓಡ್ತಾ ಇದ್ದಾಳೆ ನೋಡ್ರಿ. ಸೊ ಬಂದ ತಕ್ಷಣ ಇನ್ನೂ ಶರ್ಟ್ ಗೀಟ್ ಏನೂ ಹಾಕಿಲ್ಲ. ಗುಂಡಮ್ಮ ಫಸ್ಟ್ ಹೇಳಿದ ಮಾತೆ ಬೈಲಿ ಏನು ಹೇಳ್ದೆ ಹೇಳಿ ನೀನು? ಏನು ಹೇಳ್ದೆ ಹೇಳು? ನನಗೇನಂದೆ? ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ದ. ನಾನಂದ್ರೆ ಇಷ್ಟನಾ? ಯಾಕಪ್ಪ ಪಂಚೆಲ್ ನೋಡಿದ ತಕ್ಷಣ ಎಲ್ಲರಿಗೂ ಇಷ್ಟ ಬಂದ್ಬಿಟ್ಟೈತಿ ನನ್ನ ಮೇಲೆ. ಚೆನ್ನಾಗಿದ್ಯಾ? ಓಕೆ ಮರಿ. ಸೊ ಸ್ನಾನ ಮಾಡ್ತೀನಿ ಬಾ ಅಂತ ಮಮ್ಮಿ ಕರೆದ್ರೊಳಗೆ, ಅದಕ್ಕೋಸ್ಕರ ಪಟ್ಟಂತ ಓಡ್ತಾ ಇದ್ದಾಳೆ. ಆ್ಯಂಡ್ ಇಲ್ಲಿ ಪಿಂಪಲ್ ಆಗ್ಬಿಟ್ಟಿದೆ ಗೈಸ್. ಏನು ಹೇಳಿ ನಗ್ತಿದ್ದೀರಾ? ಏನಾಯ್ತು? ಏನಿಲ್ಲ, ಚೆನ್ನಾಗಿದೆಯಾ? ಆಶ್ಚರ್ಯ ಬಂದಿದೆಯಲ್ಲ ಅಂತ. ಹೆಂಗುಂಡಮ್ಮ ಹೆಂಗಿದ್ದೀನಿ? ಚೆನ್ನಾಗಿದ್ದೀನಾ?
ಗೈಸ್ ಸದ್ಯಕ್ಕೆ ಈಗ ರೆಡಿ ಆಗಿದ್ದೀನಿ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ನ ಮದುವೆ ಫೀಲ್ ಬರ್ತೈತೆ. ನನ್ನ ಮದುವೆ ದಿನ ಹೆಂಗೆ ರೆಡಿ ಆಗಿದ್ದೆ ಆ ಥರ ಫೀಲ್ ಬರ್ತಾ ಇದೆ. ಹೇಳೋದೇ ಬೇಡ, ಸುಮ್ಮನೆ ಮದುವೆದೇ ಫೀಲ್ ಬರ್ತಾ ಇದೆ. ಸುಮ್ಮನೆ ಹೆಂಗೆ ಚಳಿ ಹಾಕೋತೀನಿ ಇಲ್ವ ಗೊತ್ತಿಲ್ಲ. ನೋಡ್ರಿ ನಮ್ಮ ಬಾಸ್ ಎಲ್ಲ ಹೆಂಗೆ ರೆಡಿ ಆಗಿದೆ. ನನ್ನ ಮೆಹಂದಿ ಅಲ್ಲ ಅರ್ಶನ ಮೆಹಂದಿ ಅಂತ ಬರ್ತದೆ. ಹಳದಿ ಶಾಸ್ತ್ರಕ್ಕೆ ಹಾಕ್ಕೊಂಡಿದ್ದು ಕುರ್ತಾ ಹಾಕೊಂಬಿಟ್ಟು ನಮ್ಮ ಬಾಸು. ಸೊ ಇವತ್ತು ನಾನು ಹಿಂಗೆ ರೆಡಿ ಆಗಿದ್ದೀನಿ. ಓ ನೋಡಮ್ಮ ಹೆಂಗಿದೆಯಮ್ಮ? ರೆಡಿ ಆಗಿದ್ಯಾ? ಚೆನ್ನಾಗಿದೆಯಮ್ಮ. ಹೌನಮ್ಮ, ಫಸ್ಟ್ ಟೈಮ್ ಗೆಸಿಂಗ್ ರೆಡಿ ಆಗಿರೋದು, ಫಸ್ಟ್ ಹಬ್ಬಕ್ಕೆ ಈ ಥರ ರೆಡಿ ಆಗಿರೋದು. ಹಾಂ ಆಗಬೇಕು ಅಂತ ಮುಂಚೆನೇ ಮಾತಾಡಿದ್ವಿ. ಸೊ ಹೆಂಗ ಅನಿಸ್ತಾ ಇದೆ ಅಂದರೆ, ಇಲ್ಲಿವರೆಗೂ ಪ್ರತಿ ಹಬ್ಬಕ್ಕೂ ಬರೀ ಒಂದು ಪಂಚೆ ಉಟ್ಕೋತಾ ಇದೆ. ಈ ಥರ ಪರ್ಫೆಕ್ಟಾಗಿ ಪಂಚೆ ಶಲ್ಯ ಎಲ್ಲ ಹಾಕೊಂಡು ಯಾವತ್ತೂ ಮಾಡಿರಲ್ಲ. ಫಾರ್ ದ ವೆರಿ ಫಸ್ಟ್ ಟೈಮ್ ಮಾಡ್ತಿರೋದು. ಆ್ಯಂಡ್ ಸುಮಾರು ವಿಷಯಗಳು ಫಸ್ಟ್ ಟೈಮ್ ಇವತ್ತು. ಹೊಸ ಮೆಂಬರು ಫಸ್ಟ್ ಟೈಮು ದೇವ್ರ ಮನೆಯಲ್ಲಿ ದೀಪ ಹಚ್ತಾ ಇದ್ದಾರೆ ಹಬ್ಬಕ್ಕೆ, ಫಸ್ಟ್ ಹಬ್ಬ. ಆ್ಯಂಡ್ ಮಮ್ಮಿ ಡ್ಯಾಡಿಗೂ ಹೊಸ ಫೀಲು. ನಿನಗೇನಮ್ಮ ಫೀಲು? ಖುಷಿ ಆಗ್ತಿದೆಯಾ? ಸ್ವಲ್ಪ ಅದು ನಿಮಗೆ ತಿರುಗ್ಬಿಟ್ಟು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಖುಷಿ ಅದು ಮೂಲೆಗೆ ಹಾಕೋ ಇಲ್ಲಿ ಬಾ. ಹಾಂ ಸರಿ, ದೀಪ ಹಚ್ಬಿಟ್ಟು ಅದಾದಮೇಲೆ ಮಾತಾಡ. ಯಾಕೋ ನಾಚಿಕೆಯಲ್ಲಿ ಸೈಡಿಗೆ ಹೋದಂಗಿತ್ತು. ಡ್ಯಾಡಿನೂ ರೆಡಿಯಾಗಿ ಬಂದಿದ್ದಾರೆ. ತೋರಿಸ್ಬಿಟ್ಟು ಡ್ಯಾಡಿನೂ ಹಂಗೆ ಫುಲ್. ಇವಾಗ ಮದುವೆ ಕಳೆ ಬಂದಿದೆ. ಹಬ್ಬದ ಕಳೆ ಬಂದಿದೆ. ಸಾರಿ ಮೇಡಮ್. ಸೊ ಹಬ್ಬದ ಕಡೆ ಬಂದಿದೆ. ಮಮ್ಮಿ ಅದು ಇದು ಕೆಲಸ ಅಂತ ಅನ್ಕೊಂಡು ಇನ್ನೂ ರೆಡಿ ಆಗಿಲ್ಲ. ಈಗ ಫೈನಲಿ ಮಮ್ಮಿ ಪೂಜೆ ಮಾಡುವ ಸರದಿ. ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು, ನನ್ನ ಹೆಂಡತಿ ಋತ್ವಿಕ್ಕು, ಇಲ್ಲಿ ಡ್ಯಾಡಿ ಕುತ್ಕೊಂಡಿದ್ದಾರೆ. ಇವಾಗ ಸ್ಪೆಷಲ್ ಆಗಿ ಮಮ್ಮಿ ಮಾಡುವ ಪೂಜೆ ಕಡೆಯಿಂದ ನಮಗೆ ಫಲ ದೊರಕಲಿ ಎಂದು ಮುತ್ತೆಲ್ಲ ಕೊಡ್ತಾರೆ. ಹೋಗ್ಬಿಟ್ಟಲ್ಲಿ ಪೂಜೆ ಮಾಡ್ತಾ ಇದ್ರೆ ಮಮ್ಮಿಗೆ. ಅತ್ತೆನೂ ಚೆನ್ನಾಗಿರೋದ? ಅತ್ತೆ ನೀನು ಹಿಡಿಯೋಕ್ಕಾಗಲ್ಲ ಬಿಡು, ಇಷ್ಟು ಹೇಳಿದ್ಮೇಲೆ. ಏನು ಗುಂಡಮ್ಮ? ಮತ್ತೆ ಅವಳೆ ಬಂದ ತಕ್ಷಣ ಪಂಚೆ ಹುಟ್ಟಿದ್ ಕೇಳ್ಬಿಟ್ಟೆ. ಪಂಚೆ ಹುಟ್ಟಿದ ತಕ್ಷಣ ಹೇಳಿದ್ಲು, ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮಮ್. ಇನ್ನೂ ಶರ್ಟ್ ಹಾಕಿಲ್ಲ, ಇಲ್ಲ ಬನಿಯನಲ್ಲೇ ಇದ್ದೆ. ಇವತ್ತು ಚೆನ್ನಾಗಿ ಕಾಣಿಸ್ತಿದ್ದೀರ ಅಂದ್ರೆ ಪಂಚೆ ನೋಡ್ಬಿಟ್ಟೆ. ಅದಕ್ಕೆ ಅತ್ತೆ ಇವಾಗ ಮಾಮ ಬೇಡ ಅಲ್ಲ ಗುಂಡಮ್ಮ? ಆಯ್ತು. ಚಾಕಿ ತರಲ್ಲ ತರಲ್ಲ, ಚಾಕಿ ತರ ಅತ್ತೆ ಕೊಡ್ಬೇಕು. ಗೈಸ್ ಇವಾಗ ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ, ಡ್ಯಾಡಿ ಪೂಜೆ ಮಾಡಿ ಬಂದರು. ನಾವು ಆಲ್ರೆಡಿ ಪೂಜೆ ಮಾಡಿಬಿಟ್ಟು ಕುತ್ಕೊಂಡಿದ್ದೀವಿ. ಇವತ್ತು ಪಕ್ಕಾ ಹಬ್ಬದ ವೈಬ್ ಪಕ್ಕಾ ಫುಲ್ A to Z. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ರೆಡಿ ಆಗ್ತಿದೆ ನೋಡಿ, ರಾಖಿ ಕಟ್ಟೋದಕ್ಕೆ. ನಮ್ಮ ಅಕ್ಕ ರಾಖಿ ಕಟ್ತಾರೆ ಇವತ್ತು ನನಗೆ. ನೋಡಿ ರಾಖಿ ಕಟ್ಟಿಸ್ಕೊಳ್ಳೋದು ನಾನೊಬ್ಬ ಆದ್ರೂ ನನ್ನ ಜೊತೆಲಿ ಕೂತಿರೋ ಎಷ್ಟು ಜನ, ಇವ್ರು ಎಲ್ಲರ ಕಡೆಯಿಂದ ಇವಾಗ ಟ್ಯಾಕ್ಸ್ ಹಾಕಿಸ್ಬೇಕು, ಎಲ್ಲರೂ ಕೊಡ್ಬೇಕು ಇವಾಗ ದುಡ್ಡು. ಇಲ್ಲ ಇಲ್ಲ ಹಂಗೆಲ್ಲ ಇಲ್ಲ. ರಾಖಿ ಹಬ್ಬನ ಏನದು? ಫಸ್ಟ್ ಟೈಮ್ ಜೊತೆ ಕೂತಿದ್ದಾಳೆ ಅಂತ. ಸೂಪರ್. ಲಕ್ಷ್ಮಿ ಅದಕ್ಕೆ ಓಕೆ ಹ್ಯಾಪಿ. ನೆಕ್ಸ್ಟ್ ಇಯರ್ ಲಂಗ ಬ್ಲೌಸ್ ಹಾಕೊಡ್ತೀನಿ ಮಮ್ಮ. ಓಕೆ ಈ ತರ ಎಲ್ಲ ಹಾಕ್ಬಾರ್ದು ಆಯ್ತಾ? ಅಶ್ವಿನಿ ತರ ಜೊತೆ ಹಾಕಿದ್ದು. ರೈಟ್ ಓಕೆನಾ? ಮಾಮ ರಾಖಿ ಹಾಕೊಂಡಿದ್ದಾರೆ. ಅದು ಏನ್ ಗುಟ್ಟಮ್ಮ ಅದು? ನೀವು ಬಂದಿರೋದು ಗೊತ್ತಾಯ್ತು. ನಾಗ್ಲೇ ಕೇಳ್ದೆ ಗೊತ್ತಾ ನಿಂಗೆ, ಮಮ್ಮ ಪೂರ್ತಿ ತಿಂತೀರ ನೀವು, ಸ್ವಲ್ಪನೇ ತರ ಲಿಕ್ಕಿದ್ರೆ ಅದು ತಿಂತೀರಿ ಅಂತ. ಏನ ಮಾಡಾಕಿದ್ರಿ?
ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಡು ನಮ್ಮ ಮಮ್ಮಿದು ನಡೀತಾ ಇರೋದು. ಎಲ್ರಿಗೂ ತಿನ್ಸಿಸ್ಕೊಂಡ್ರು, ಕುಂಕುಮ ಇಡ್ಸ್ಕೊಂಡ್ರು, ದುಡ್ಡು ಯಾರು ಎತ್ತಾ ಇಲ್ಲ. ನಾನೇ ಎತ್ತಲಿದ್ದಾರೆ, ಕಾಯ್ತಾ ಇದ್ದಾರೆ. ಟಾಪ್ ಕೊಡು ಮಮ್ಮಿ. ರೈಟ್ ಹ್ಯಾಂಡ್ ಅಲ್ಲಿ ಕೊಡ್ಬೇಕು. ತಗೊಂಡಮ್ಮ ನೀನು. ಲೆಫ್ಟ್ ಹ್ಯಾಂಡ್ ಎಲ್ರಿಗೂ ಮಾಡ್ದಲ್ಲಪ್ಪ, ಅದಕ್ಕೆ ತಲೆಗೂ 500 ನೋಟು. ಆಯ್ತಲ್ಲ ಮಾಮ ದಬ್ಬ ಆಯ್ತು ಇವತ್ತು ಅಲ್ವಾ? ಗೈಸ್, ನಾವಿಬ್ರು ಫೋಟೋ ಸೆಷನ್ ಮಾಡ್ತಿದ್ರೆ ಇಲ್ಲಿ ಇವರಿಬ್ರು ರವೆ ಉಂಡೆ ಸೆಷನ್ ಮಾಡ್ತಾ ಇದ್ದಾರೆ. ರವೆ ಉಂಡೆ ತಿಂತ ಇದ್ದಾರೆ. ಅಕ್ಷತೆ ಹಾಕ್ಬಿಟ್ಟಿಟ್ಟವ್ರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಯೋಚನೆ ಮಾಡ್ತಾ ಇದ್ದೀನಿ, ಡ್ರೆಸ್ ತೆಗ್ಬಿಡೋಣ ಅಂತ ಅಂದ್ಬಿಟ್ಟು. ಕಷ್ಟ ಆಗ್ತಿದೆ ಸ್ವಲ್ಪ ಮೇಂಟೈನ್ ಮಾಡೋದಕ್ಕೆ, ಹಿಂಸೆ ಅನ್ನಿಸ್ತಾ ಇದೆ. ಸ್ವಲ್ಪ ಅಭ್ಯಾಸ ಇಲ್ವಲ್ಲ ಅದಕ್ಕೆ. ಏನಮ್ಮ ಬೇಡವಾ? ಏಕೆ ಚೆನ್ನಾಗಿ ಕಾಣ್ತಿದ್ದೀನಾ? ಸೊ ಇಲ್ಲಿ ನಮ್ಮ ಮೇಡಮು ಅರ್ಶಿನ ಕುಂಕುಮ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾಳೆ. ಸೊ ಅಡುಗೆ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಆಯಿತು, ತೆಗೆಯಲ್ಲ ಬಿಡು. ಇನ್ನು ಆರ್ಡರ್ಸ್ ಬಂದಮೇಲೆ ಇಲ್ಲ ಅನ್ನೋಕ್ಕಾಗಲ್ಲ. ಆಯಿತು ಅಂತ ಅಂದ್ಬಿಟ್ಟು ಪಾಲಿಸ್ಬೇಕು. ಅದೇ ಡಿಫ್ರೆನ್ಸ್ ಮದುವೆ ಮುಂಚೆ, ಮದುವೆ ಆದಮೇಲೆ. ಸೊ ಇಲ್ಲಿ ಅಡುಗೆ ಏನೇನು ನಡೀತದೆ ಅಂತ ಒಂದ್ಸರಿ ತೋರಿಸ್ಬಿಡ್ತೀನಿ. ಏನೇನು ನಡೀತಿದ್ಯವ? ಕಡಲೆಕಾಳು ಗೊಜ್ಜು. ಇದು ಕಡಲೆಕಾಳು ಗೊಜ್ಜಿಗ? ಓ, ಒಬ್ಬಟ್ಟೆಲ್ಲ ಆಗಿ ಹೋಗಿದೆ. ಚೆನ್ನಾಗಿ ಬಂದ್ವಾ? ನಿನ್ನೆ ಫುಲ್ ಸರ್ಕಸ್ ಆಗ್ಬಿಡ್ತೀವಿ ಒಬ್ಬಟ್ಟು ಮಾಡೋದಕ್ಕೆ. ಮತ್ತೆ ಮೈದಾ ತಂದು ಇನ್ನೊಂದ್ಸರಿ ಕಲಸಿಟ್ಟು ಏನೇನೋ ಆಗೋಯ್ತು. ಓಕೆನಾ? ಪಲಾವ್ ಮಾಡಕ್ಕೆ ಗುಜ್ಜು. ಸರಿ. ಕೇಳಿದ್ಯಲ್ಲ ನೆನೆ ಗ್ರೀನ್ ಗ್ರೇವಿ ಅದೇ ಮಾಡಿದ್ದೀನಿ. ಘಮ ಘಮ ಅಂತ ಇದೆ. ಸೊ ಮಮ್ಮಿ ಮತ್ತೆ ಅಕ್ಕ ಅಡುಗೆ ಕಾರ್ಯಕ್ರಮಗಳು ನೋಡ್ಕೊತಾ ಇದ್ದಾರೆ ಅಷ್ಟೇ. ಹಿಂಗೆ ನಡೀತಾ ಇದೆ. ಫೈನಲಾಗಿ ಎಲ್ಲ ಮುಗಿದ್ಮೇಲೆ ತೋರಿಸ್ತೀನಿ ಏನು ಮಾಡಿದ್ದಾರೆ ಅಂತ. ಓಕೆನಾ? ಒಂದು ಪ್ರಾಸೆಸ್ಸಲ್ಲಿದೆ. ಸೊ ಇವತ್ತು ಸುಮಾರು ಜನ ಗೆಸ್ಟು ಬರೋರಿದ್ದಾರೆ ಮನೆಗೆ. ಮೊದಲನೇ ವಾರ ಮಹಾಲಕ್ಷ್ಮಿ ಹಬ್ಬ ಅಲ್ವಾ? ಸೊ ಅದಕ್ಕೋಸ್ಕರ ಸುಮಾರು ಜನ ಕರೆದಿದ್ದೀವಿ. ಸೊ ಅವ್ರಿಗೆಲ್ಲರಿಗೂ ಅಡುಗೆ ಮಾಡ್ತಿರೋದು. ಅದಕ್ಕೆ ಅಷ್ಟೊಂದು ಕ್ವಾಂಟಿಟಿ ಮಾಡ್ತಿರೋದು. ನಮ್ಮ ಬರೀ 4 ಜನಕ್ಕಲ್ಲ. ಲೈಟಾಗಿ ತಿಂಡಿ ಮಾಡ್ಕೊತಾ ಇದ್ದೀವಿ. ಆಮೇಲೆ ಹಬ್ದುಟ್ಟು ಆಮೇಲೆ ಮಾಡೋಣ ಅಂತ ಲೈಟಾಗಿ ಎಲ್ಲರೂ ಜೊತೆಯಲ್ಲಿ ನಮ್ಮ ಕೈನ ಅಡುಗೆ ಮಾಡ್ತಾರೆ. ಗೈಸ್, ಈಗ ಸದ್ಯಕ್ಕೆ ಇಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಒಬ್ಬಟ್ಟು ಏನನ್ ಬಂದ ತಕ್ಷಣ ಹಿಂಗೆ? ಇಷ್ಟೊತ್ತು ಕರೆಕ್ಟ್ ಆಗಿ ಹಾಕಿದ್ದೆ, ಇದೆಲ್ಲ ಬೇಯಿಸ್ದೆ. ಅದಕ್ಕೆ ಕೇಳಿದ್ ನಾನು ಬಂದ ತಕ್ಷಣ ಹಿಂಗೆ ಅಂತ. ಮ್ಯಾಗ್ನೆಟಿಕ್ ಫೋರ್ಸ್ ಅದು ಬೇಯಿಸುತ್ತಷ್ಟೇ. ಎಲ್ಲ ಚೆನ್ನಾಗಿ ಒಬ್ಬಟ್ಟು ಮಾಡ್ಬಿಟ್ಟು ನನಗೂ ಇಲ್ಲಿ ಹಾಕೊಟ್ಬಿಟ್ಟು ಸರಿ ಹೆಂಗಿರುತ್ತೆ ತಿಂತೀನಲ್ಲ ತೋರ್ಸೋಣ ಒಂದ್ಸರಿ ಅಂತ ಅಂದ್ಬಿಟ್ಟು ಅನ್ಕೊಂಡ್ರೆ ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ತಿನ್ನೋ ಮಜಾನೇ ಬೇರೆ ಅಂತ ನೋಡಿದ್ರೆ ಅಲ್ಲಿ ಡಿಸೈನ್ಸ್ ಆಗ್ಬಿಟ್ಟು ಒಬ್ಬಟ್ಟಿಂದು ತಟ್ತಾ ಇದ್ದಾಳೆ, ಅಲ್ಲಿ ಬೇಯಿಸ್ತಾ ಇದ್ದಾರೆ. ತಿಂತೀನಿ. ನಿನ್ನೆ ಆ್ಯಕ್ಚುಲಿ ಒಂದು ತಿಂದೆ, ಟೇಸ್ಟ್ ಮಾಡಿದೆ ಹಳೆ ಸೀಟಲ್ಲಿ. ಓಕೆನಾ? ಅದು ಆಮೇಲೆ ಯಾಕೋ ಬರಲಿಲ್ಲ ಅಂತ ಅಂದ್ಬಿಟ್ಟು ಏನೋ ಆಗ್ಬಿಡ್ತು ಅಂತ ಅಂದ್ಬಿಟ್ಟು ಅಲ್ಲಿಗೆ ಅದನ್ನ ಕ್ಲೋಸ್ ಮಾಡಿ ತುಪ್ಪ ಎಲ್ಲ ಕೆಳಗೋಗ್ಬಿಡ್ತು. ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಒಂಥರ ನಾನು ದೇವ್ರಿದ್ದಂಗೆ ಅಲ್ವೇನಮ್ಮ? ದೇವರು ಪಲಾವ್ ಮಾಡಿರೋದನ್ನ ನನಗೆ ಫಸ್ಟ್ ಕೊಡ್ತಾ ಇದ್ದಾರೆ ಟೇಸ್ಟ್ ಮಾಡೋಕ್ಕೆ. ದೇವರಿಗೆ ಎಡೆ ಇಡ್ತಾರಲ್ಲ, ಎಡೆ ಇಡೋದ ದೇವ್ರ ಮುಂದೆ ಇಡೋದು ಅಂತಾರಲ್ಲ, ಎಡೆ ಅಲ್ಲ. ಹಾಂ, ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ಮಿಕ್ಕದವ್ರ ಮನೆಯವ್ರ ಹಂಗೆ ಫಸ್ಟ್ ನನಗೆ ಟೇಸ್ಟ್ ಮಾಡಿಸಿ ನಾನು ಓಕೆ ಅಂದಮೇಲೆ ಏನು ಘಮ ಇದೆಯಮ್ಮ, ನಿನ್ನೆ ಮಾಡಿದ ಥರ ಮಾಡಿದ್ಯಾ, ಕರೆಕ್ಟಾಗಿ ಮಾಡಿದ್ಯಾ. ನನ್ನ ಸ್ಮೆಲ್ಲಲ್ಲೇ ಗೊತ್ತಾಗೋಯ್ತು ಗೈಸ್. ನೆನ್ನೆ ಒಂದು ಏನು ಮೆಂತ್ಯ ಭಾತ ಪುದೀನಾ ರೈಸ್ ಮಾಡ್ಕೊಂಡು ಬಂದಿದ್ಲಕ್ಕ. ಬಾ ಯಾಕೆ ಹಿಂಗೆ ಮಾಡಲ್ಲ ನಮ್ಮ ಮನೇಲಿ ಇದ್ದಾಗ ಅಂತ ಕೇಳಿದ್ದೆ. ಸೊ ಇವತ್ತು ಎಕ್ಸಾಕ್ಟ್ಲಿ ಹಾಗೆ ಮಾಡಿದ್ದಾಳೆ. ಗೊತ್ತಾಗೋಯ್ತು ನನಗೆ, ಘಮನಲ್ಲೇ ಗೊತ್ತಾಗೋಯ್ತು. ಹಂಗೆ ಸಖತ್ತಾಗಿತ್ತು ನಿನ್ನೆ. ಇವತ್ತು ಅಷ್ಟೇ ಸಖತ್ತಾಗಿದೆ. ನಾನೇ ಫ್ಯಾನ್ ಆಗ್ಬಿಟ್ಟೆ. ಎನ್ನು ನಿಜವಾಗ್ಲೂ ನಮ್ಮ ಅಕ್ಕಂಗೆ ಬೈಕೊಂಡು ಹೇಳಿದೆ, ನಮ್ಮ ಮನೇಲಿ ಇದ್ದಾಗ ಹಿಂಗೆ ಮಾಡಲ್ಲ, ಇನ್ನು ನಿಮ್ಮ ಮನೇಲಿ ಮಾತ್ರ ಹಿಂಗೆ ಮಾಡ್ಕೋತೀಯ ಅಂತ. ಮಾಡಿದ್ದಾರೆ, ಸಮಾಧಾನ ಆಯಿತು. ಒಂದಕ್ಕೆ ಸಾಕಾಗಲಿಲ್ಲ ಪ್ಲೇಟು, ಅದಕ್ಕೆ ಇನ್ನೊಂದು ಪ್ಲೇಟ್ ಹಾಕಿಸ್ಕೊಂಬಿಟ್ಟೆ. ಆ್ಯಂಡ್ ಈ ಪ್ಲೇಟಲ್ಲೇ ನಾನು ಹೆಂಡ್ತಿನೂ ತಿಂದ್ಬಿಟ್ಲು. ಹೇಳು ಹೆಂಗಿದೆ ಅಂತ ಅಂದ್ಬಿಟ್ಟು ರಿಯಾಕ್ಷನ್ ಇತ್ತು. ಆ ರಿಯಾಕ್ಷನ್ನ ನಾನು ನಿಜವಾಗ್ಲೂ ನಿಜ ಹೇಳ್ತಿದ್ದೀನ ಸುಳ್ಳು ಹೇಳ್ತಿದ್ದೀನ ನಿಮ್ಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಇವಳೇ ಕೊಟ್ಟಾದ್ಮೇಲೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಚೆನ್ನಾಗಿದೆ. ನಮ್ಮ ಅಕ್ಕನಿಗೆ ಅವಾರ್ಡ್ ಕೊಡ್ಬೋದು ಇದಕ್ಕೆ. ಫುಲ್ಲು ಒಂದು ಹೋಟ್ಲೆ ಓಪನ್ ಮಾಡ್ಬೋದು ಹಂಗಿದೆ. ಈಗ ಸದ್ಯಕ್ಕೆ ನಾವು ಡ್ರೆಸ್ ಚೇಂಜ್ ಮಾಡಿ ಊಟ ಮುಗಿಸಿ ಬಂದಿರೋ ಗೆಸ್ಟ್ಗಳಿಗೆ ಎಲ್ಲರಿಗೂ ಊಟ ಬಡಿಸಿ ಆಮೇಲೆ ನಾವು ಊಟ ಮಾಡಿ. ಓಕೆನಾ? ನಮ್ಮ ಗುಂಡ ಮಂದಿ ಇವಾಗ ತಿನ್ನಿಸ್ತಾ ಇದ್ದೀವಿ. ಸೊ ಇಲ್ಲಿ ಅಕ್ಕ, ನನ್ನ ಹೆಂಡ್ತಿ, ಮಮ್ಮಿ, ಅಕ್ಕ ಅಲ್ಲಿದ್ದಾರಲ್ಲ. ಸೊ ಆ ಅಕ್ಕನ ಆಲ್ರೆಡಿ ಫಸ್ಟೇ ತೋರಿಸ್ದೆ. ಸೊ ಎಲ್ಲರೂ ಇವಾಗ ಕುತ್ಕೊಂಡು ಲಾಸ್ಟಲ್ಲಿ ಊಟ ಮಾಡ್ತಿದ್ದಾರೆ. ಗೆಸ್ಟಲ್ಲಿ ರೆಸ್ಟ್ ಮಾಡ್ತಾಯಿದ್ದಾರೆ ಎಲ್ಲರೂ.
ಅಲ್ವಾ ಗುಂಡಮ್ಮ? ಅದೊಂಥರ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋಯ್ತು. ಫುಲ್ ಎಲ್ಲ ಸುತ್ತ ಕೂತ್ಕೊಂಡ್ಬಿಟ್ಟಿದ್ರು, ಫುಲ್ ಸುತ್ತ ಇಲ್ಲಿ ಯು ಶೇಪಲ್ಲಿ. ಏನಾಯ್ತು ನಿನಗೆ? ತಿಂದ ಹಪ್ಳ ಖಾಲಿನಾ? ಹಾಂ ಕೊಡ್ರವ ಹಪ್ಳವ. ಹಪ್ಳ ಏನು ಖರ್ಚೀಫ್ ಆಗೈತೆ ಅದು ಬೆತ್ತಗಾಗಿದೆ ವೆದರ್ಗೆ. ಕನ್ನಡಕ ಹಾಕೋ, ಕನ್ನಡಕ ಬಿಡು ಸಾಂಬಾರಾಗಿದೆ ಇದು. ನಿನ್ನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಅರ್ಶಿನ ಕುಂಕುಮಕ್ಕೆ ಸುತ್ತಮುತ್ತ ನೇಬರ್ಸ್ನೆಲ್ಲ ಕರೆದು ಎಲ್ಲ ಮುಗಿಸ್ಕೊಂಡು ಈಗ ಫೈನಲಿ ದೇವ್ರನ್ನ ತೆಗಿತಾ ಇದ್ದೀವಿ, ಎತ್ತಾ ಇದ್ದೀವಿ. ಏನು ಹೇಳಬೇಕು? ಹಾಂ, ಕದಲಿಸ್ತಾ ಇದ್ದೀವಿ. ಓಕೆ. ಸೊ ರವೆ ಉಂಡೆ, ತಿಂಡಿ ತಿನಿಸುಗಳು ಅದು ಗೊತ್ತಿಲ್ಲ, ಅವೆಲ್ಲ ಸೀನೇ ಇಲ್ಲ. ಹಾಂ, ಅವೆಲ್ಲ ಡೈಲಾಗ್ ಹೊಡಿಯೋಂಗೆ ಇಲ್ಲ. ಉಂಡಿಗೆ ಗಿಂಡಿಗೆ ಅಂತೆಲ್ಲ ನೋ ಉಂಡಿ. ಏನಕ್ಕೆ ಅದ್ರಲ್ಲಿ ಎಷ್ಟಿದೆ ಅಂತ ರೆಡಿ ಇದೆಯಾ ಗೈಸ್? ಇಲ್ಲ, ನಿನ್ನೆ ದೇವ್ರು ಇಡ್ಬೇಕಾರೆ ಮಮ್ಮಿ ಕೇಳಿದ್ರು ದುಡ್ಡಿದ್ರೆ ಕೊಡಪ್ಪ ಅಂತ ಅಂದ್ಬಿಟ್ಟು. ಅಲ್ಲಿ ಪರ್ಸಲ್ ಇದೆ ತಗೊಳಮ್ಮ ಅಂತ ಅಂದಿದ್ದು. ಒಂದು ಚೂರು ಬಿಡ್ದಂಗೆ 10-20 ನೋಟ್ ಬಿಟ್ರೆ 100 ರೂಪಾಯಿಯಿಂದ ಹಿಡಿದು 500 ರೂಪಾಯಿ ಏನೇನಿತ್ತು ಅದು ಪೂರ್ತಿ ಕಾಣ್ತಿರೋದೆಲ್ಲ ಎತ್ಕೊಂಡಿದ್ದಾರೆ ಗೈಸ್ ನನ್ನ ಪರ್ಸಿಂದ ಮಮ್ಮಿ. ಹಾ ಸರಿ, ದೇವ್ರು ಕೊಡ್ಲಿ, ನೀನು ಉಂಡಿಗಂತೂ ಕೊಡಲ್ಲ. ನಾನು ಪ್ರಾಬ್ಲಮ್ ಇಲ್ಲಿ ದೇವ್ರಿಗೆ ಇಟ್ಟಿದ್ದೇ ಇರೋದಲ್ಲ, ನೀನು ಉಂಡಿಗೆ ಬೇಕು ಅಂತಿದ್ದು. ಸೊ ಇದು ವೆಸ್ಟ್ ಪಟ್ಟಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ತಿಂಡಿ ತಿನ್ಬೇಕು.